ವಿದ್ಯಾರ್ಥಿಗಳಿಗೆ ಒಂದು ಮೇನ್ಸ್ ಅನ್ನೋದು ಸೆಕೆಂಡ್ ಚಾಪ್ಟರೇ ಆಗಿರ್ಬೋದು ಅಥವಾ ಒಂದು ಸೆಕೆಂಡ್ ಸ್ಟೇಜೇ ಆಗಿರ್ಬೋದು. ಅಲ್ಲಿ ನೀವು ನೋಡ್ತಾ ಇದ್ದಾಗ ಒಂದು ಮಾರ್ಕ್ಸ್ ಸ್ಕೋರ್ ವ್ಯಾಲಿಡೇಷನನ್ನು ನೋಡಿದಾಗ ಆ ಒಂದು ಮೇನ್ಸಲ್ಲಿ ಆಪ್ಷನಲ್ಸ್ ರೋಲ್ ತುಂಬ ಅಪ್ಲೈ ಆಗುತ್ತೆ. ನಿಮಗೆ ಗೊತ್ತಿದೆ, ಒಂದು ಆಪ್ಷನಲ್ಸ್ 500 ಮಾರ್ಕಿಗಿದೆ, ಒಂದು ಪೇಪರ್ 1 250 ಮಾರ್ಕಿಗಿದೆ. ಆ 500 ಮಾರ್ಕಲ್ಲಿ ಯಾವುದೇ ಆಪ್ಷನಲ್ ಆಗಿದ್ದರೂ ಕೂಡ 300 ಮಾರ್ಕಿನ ಮೇಲೆ ಇದ್ದರೆ ಅದು ಗುಡ್ ಸ್ಕೋರ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು ಆಪ್ಷನಲ್ ಓವರಾಲ್ ನಿಮ್ಮ ಒಂದು UPSC ಮಾರ್ಕಿಗೆ ವ್ಯಾಲಿಡೇಷನ್ ಮಾಡೋದಾದರೆ 1/3 ಒಂದು ಕಾನ್ಸೆಪ್ಟನ್ನು ಹೊಂದಿರ್ತದೆ. ಸೊ ನೀವು ಆ ಆಪ್ಷನಲ್ಲನ್ನು ಸ್ಟ್ರಾಂಗ್ ಮಾಡಬೇಕು ಅಂತಾದರೆ ನಿಮಗೆ ಇಷ್ಟವಾದಂಥ ಆಪ್ಷನಲ್ ಮತ್ತು ಚೊಕ್ಕವಾದಂಥ ಆಪ್ಷನನ್ನು ತಗೊಳ್ಬೇಕಾಗಿರ್ತದೆ. ಈಗ ನೋಡಿ, ಕನ್ನಡ ಭಾಗ ಐಚ್ಛಿಕ ಭಾಗ 1, ಐಚ್ಛಿಕ ಭಾಗ 2 ಎಂಬ ಕಾನ್ಸೆಪ್ಟ್ ಇದೆ. ಇದು ಕನ್ನಡ ಲಿಟ್ರೇಚರ್ ಕರ್ನಾಟಕದವರಿಗೆ ಬಹಳ ಈಸಿ ಆಗುತ್ತೆ. ಆಂಥ್ರಪಾಲಜಿ 1, ಆಂಥ್ರಪಾಲಜಿ 2 ಸಿಲೆಬಸ್ ಕಮ್ಮಿ ಇದೆ, ಮೆಥಡಾಲಜಿ ಚೆನ್ನಾಗಿದೆ ಅಂತ. ನಮ್ಮ ಏಜ್ನಲ್ಲಿ ಇದನ್ನು ನಾವು ಕೋಚಿಂಗ್ ಮಾಡೋದಲ್ಲದೆ, ನೋಟ್ಸ್ ಮಾಡೋದಲ್ಲದೆ ನಿಮಗೆ ಪ್ರಾಕ್ಟೀಸ್ ಕೂಡ ಮಾಡುತ್ತೇವೆ. ನಿಮಗೆ ಗೊತ್ತು, ಒಂದು ಮೇನ್ ಆನ್ಸರ್ ಒಂದು A4 ಶೀಟಲ್ಲಿದೆ, ನಿಮ್ಮ ಪ್ರಾಕ್ಟೀಸ್ ನಿಮ್ಮನ್ನು ಕೈ ಹಿಡಿತದೆ ಅಂತ. ಇದು IASನಲ್ಲಿ ಕೇವಲ ಪಾಠ ಅಥವಾ ನೋಟ್ಸ್ಗೆಲ್ಲ ರ್ಯಾಂಕ್ ಬರಲಿಕ್ಕೆ. ವೆಲ್ಕಮ್ ಟು IASನಾನಿ.